ಕರ್ನಾಟಕ ಬೆಳೆ ಸಮೀಕ್ಷೆದಾರರನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷೆದಾರ ಸಂಘಕ್ಕೆ ಸುಮಾರು 9 ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರಿಗೆ ಸೇವೆ ಸಲ್ಲಿಸುತ್ತಿರುವ ಸಮೀಕ್ಷೆದಾರರನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಸಂಗಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಳಿಕ ತಾಲೂಕಾ ಅಧ್ಯಕ್ಷ ರಾಜ್ಕುಮಾರ್ ಪ್ರಭುದಕ್ಕರ್ ಮಾತನಾಡಿ, ನಾವು ಸರ್ಕಾರ ಮತ್ತು ರೈತರ ಕೊಂಡಿಯಾಗಿ ಕೆಲಸ ಮಾಡುತ್ತೇವೆ. ಆದರೆ ನಮಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ. ನಮಗೆ ಕೆಲಸದ ಭದ್ರತೆ ಇಲ್ಲ. ಸರ್ಕಾರ ಕೂಡಲೇ ನಮ್ಮನ್ನು ಕಾಯಂಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಸಮೀಕ್ಷೆಗಾರರ ಸಂಘದ ವತಿಯಿಂದ ನಾನು ರಾಜ್ಕುಮಾರ್ ಪ್ರಭುದಕ್ಕರ್ ಅವರು ಮಾತಾಡ್ತಾ ಇದ್ದೀನಿ. ಸುಮಾರು ನಾವು 8 ವರ್ಷದಿಂದ ನಾವು ಬೆಳೆ ಸಮೀಕ್ಷೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ಪಿ ಆರ್ಗಳಿದ್ದಾರೆ. ಅವರು ಏನಾರಂದ್ರೆ ಖಾಸಗಿ ನಿವಾಸಿಗಳಂತ ಹೆಸರು ಕರಿತಾ ಇದ್ದಾರೆ. ನಾವೆಲ್ಲ ಸರ್ಕಾರದ ವತಿಯಿಂದನೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ನಾವು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಿದ್ದೀವಿ, ನಾವು ಖಾಸಗಿ ನಿವಾಸಿಗಳನ್ನು ಕರಿಬಾರ್ದು. ನಮ್ಮನ್ನು ಸರ್ಕಾರಿ ಒಂದು ಕಾಯಂಗೊಳಿಸ್ಕೊಳ್ಬೇಕಂತ ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರಿ ಕಾಯಂಗೊಳಿಸ್ಬೇಕಂತ ಹೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಪಿ ಆರ್ಗಳಿಗೆ ಸೇವಾ ಭದ್ರತೆ ಒದಗಿಸ್ಕೋಬೇಕು. ಸೇವಾ ಭದ್ರತೆ ಅಂದರೆ ನಮ್ಮ ಯಾವಾಗ ಪಿ ಆರ್ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿದ್ದರೆ ಸರ್ಕಾರ ಯಾರೂ ಸ್ಪಂದಿಸ್ತಾ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಸರ್ಕಾರ ನಮಗೆ ಕೂಡಲೇ ನಮಗೆ ಸ್ಪಂದಿಸಬೇಕು. ಯಾವುದೇ ಇಲ್ಲಿವರೆಗೂ ID ಕಾರ್ಡ್ ಇಲ್ಲ ಯಾವ ನಮ್ಮ ಪಿ ಆರ್ಗಳಿಗೆ. ಭಾಳಷ್ಟು ಜಿಲ್ಲೆಗಳಲ್ಲಿ ಹಳ್ಳಿಗಳಿಗೆ ರೈತರು ಏನಂತಾರೆ, ನಮಗೆ ನೀವು ಯಾರೋ ಏನೋ ಎಲ್ಲಿದ್ದು ಬಂದಿರಿ, ನೀವು ಏನು ಕೆಲಸ ಮಾಡ್ತಿದ್ದೀರಿ ಅಂತೆಲ್ಲ ನಮ್ಗೆ ಕ್ವಶನ್ ಮಾಡ್ತಾರೆ. ಆವಾಗ ನಮಗೆ ಭಾಳ ತೊಂದರೆ ಆಗ್ತದೆ. ಆವಾಗ ನಾವು ರೈತರಿಗೆ ಏನು ಉತ್ತರ ಕೊಡಬೇಕಪ್ಪ ಅಂದ್ರೆ ನಮಗೆ ಪ್ರತಿಯೊಂದು ಪಿ ಆರ್ಗಳಿಗೆ ಸರ್ಕಾರದ ವತಿಯಿಂದ ಒಂದು ID ಕಾರ್ಡ್ ಮಾಡಿಸ್ಕೊಡ್ಬೇಕು. ಅದರ ಜೊತೆಗೆ ಮತ್ತೇನಪ್ಪ ಅಂದ್ರೆ ನಾವು ಸರ್ಕಾರ ನಮಗೀಗ ಭಾಳಷ್ಟು ಸಂಬಳ ಭಾಳ ಕಡಿಮೆ ಕೊಡ್ತಾ ಇದೆ. ಅಂದರೆ ಒಂದು ಪ್ಲಾಟಿಗೆ 10 ರೂಪಾಯಿ ಅಂತ ಮೊದಲು 10 ರೂಪಾಯಿ ಐತಿ, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಎಷ್ಟು ಸಮಸ್ಯೆ ಇದೆ ಅಂದರೆ ಈಗ ಗ್ರಾಮ ಲೆಕ್ಕಗಾರಿ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಮೇಲಧಿಕಾರಿಗಳು ಅವ್ರನ್ನ ಮಾಡ್ತಾರೆ, ಅವ್ರು ನಮಗೆ ಟಾರ್ಚರ್ ಮಾಡ್ತಾರೆ. ನೀವು ಬೇಗ ಸಮೀಕ್ಷೆ ಮಾಡ್ತೀರಿ, ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ನಿಮ್ಮಿಂದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಆ ಟೈಮಿನಾಗ ನಾವು ಮಳೆ ಬರಲಿ ಏನೇ ಬರಲಿ ನಾವು ಅಂಥ ಕಷ್ಟ ಇದ್ರೂ ಮಳೆಯಲ್ಲಿ ನಾವು ಏನಂದ್ರೆ ಸರ್ವೆ ಮಾಡೋಕೆ ಹೋಗ್ಕೊಡ್ಬೇಕಾಗ್ತದೆ. ಸರ್ವೆ ಮಾಡಿದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಈಗ ಸರ್ಕಾರ ನಮಗೆ ಕಾಯಂಗೆ ಯಾಕೆ ಕೊಡುತ್ತದೆ, ಸರ್ಕಾರಕ್ಕೆ ಒಂದು ಹುದ್ದೆ ಭಾಳ ಅನುಕೂಲವಾಗಿ ಅನಿವಾರ್ಯ ಇದೆ. ಈ ಸರ್ಕಾರದಲ್ಲಿ ನಾವು ಸರ್ಕಾರದ ಒಂದು ರೈತರ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಿಂದ ರೈತರಿಗೆ ಏನದಪ್ಪ ಅಂದ್ರೆ ನೋಡಿ PM ಕಿಸಾನ್ ಬರ್ತಿದೆ. ಯಾವುದೇ ಒಂದು ಪರಿಹಾರ ಬರಬೇಕಾದ್ರೆ ಬೆಳೆಯನ್ನು ನಾವು ಸಂಪೂರ್ಣ ಮಾಹಿತಿ ನಾವು ಕೊಟ್ಟಾಗೆ ಮಾತ್ರ ಪರಿಹಾರ ಬರ್ತದಲ್ಲ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಬಹಳ ಅನುಕೂಲ ಆಗಿದೆ ನಮ್ಮ ಪಿ ಆರ್ಗಳಿಂದ. ಇದು ನಮಗೊಂದು ಸೇವಾ ಭದ್ರತೆ ಒದಗಿ ನಮಗೆ ಕಾಯಂಗೊಳಿಸಿದ್ರೆ ನಮಗೆ ಎಲ್ಲ ಪಿ ಆರ್ಗಳು ಭಾಳ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ಎಲ್ಲ ಪಿ ಆರ್ಗಳಿಗೆ ಭಾಳ ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಒಂದು ನಿರುದ್ಯೋಗಿಗಳಿದ್ದಾರೆ. ಇವರಿಗೆ ಒಂದು ನಾವು ಖಾಸಗಿ ನಿವಾಸಿಗಳ ಅನ್ನಾರದೆ ಒಂದು ಸೇವಾ ಭದ್ರತೆ ಒದಗಿಸಿ ನಮಗೊಂದು ರೈತರಿಗೆಲ್ಲ ಸಹಾಯಧನ ನೀಡಬೇಕಂತ ನಾವು ಕೇಳ್ಕೊತಿದ್ದೀವಿ. ನಾವು ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಹಳ್ಳಿ ಒಂದು ಪಿ ಆರ್ ಇದ್ದೇನೆ. ಟೋಟಲ್ ಎಷ್ಟು ಗುಲ್ಬರ್ಗದಲ್ಲಿ 300 ಜನ ಇದ್ದಾರೆ. 1,000 ಜನ ಜಿಲ್ಲೆಗೆ 1,000 ಜನ. ಹೀಗಾಗಿ ನಾವು ಎಲ್ಲರಿಗೂ ಸರ್ಕಾರದಲ್ಲಿ ಮನವಿ ಮಾಡ್ತಿದ್ದೀವಿ. ನಮ್ಗೆ ಸಂಬಳದ ಜೊತೆಗೆ ನಮಗೆ ಕಾಯಂಗೊಳಿಸಬೇಕು ಮೇಲೆ ಉದ್ದೇಶ. ನಾವು 9 ವರ್ಷದಿಂದ ಕೆಲಸ ಮಾಡ್ತೀವಿ. ನಾವು ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ. ಇದು ಮುಂದೆ ನಾವು ಅಧಿವೇಶನದಲ್ಲಿರ್ತಕ್ಕಂಥ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮಾಹಿತಿ ಸಲ್ಲಿಸ್ತೀವಿ. ಇದೇ ರೀತಿಯಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲೂ ನಾವು ಮಿನಿಸ್ಟರ್ CM ಅವರಿಗೆ ಮತ್ತು ಸಂಬಂಧಪಟ್ಟ ಕೃಷಿ ಸಚಿವರಿಗೂ ನಾವು ಭೇಟಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸಂಗಮನಾಥ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಹನುಮಂತರಾಯ N ಗುತ್ತೇದಾರ್, ತಾಲೂಕಾ ಅಧ್ಯಕ್ಷ ಶ್ರೀಶೈಲ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.